ಮಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೋಡಿ, ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಾಠಿ ಚಾರ್ಜ್ ಖಂಡಿಸಿ ರಾಹುಲ್ ಗಾಂಧಿ ಪ್ರತಿಭಟನೆಗಿಳಿದಿದ್ದಾರೆ. ದೆಹಲಿಯ ಪ್ರಧಾನಿ ನಿವಾಸದ ಎದುರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಈಗ ರಾಹುಲ್ ಗಾಂಧಿ ಪ್ರಧಾನಿ ಮೋದಿ, ಗೃಹ ಸಚಿವ ಅಮಿತ್ ಶಾ ಅವರ ರಾಜೀನಾಮೆಗೆ ಈಗ ಪಟ್ಟನ್ನ ಹಿಡಿದಿದ್ದಾರೆ. ಈಗಾಗಲೇ ಗಮನಿಸ್ತಾ ಇದ್ದೀವಿ, ಕೇಂದ್ರ ಸರ್ಕಾರದ ವಿರುದ್ಧ ಯಾವ ರೀತಿಯಾಗಿ ಜಿರಳೆ ಪಾರ್ಟಿ ಸೇರಿದಂತೆ ವಿರೋಧ ಪಕ್ಷಗಳ ಕಾರ್ಯಕರ್ತರು, ವಿದ್ಯಾರ್ಥಿಗಳು ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟನ್ನು ಮಾಡಿ ಚೀಮಾರಿಯನ್ನು ಹಾಕ್ತಿದ್ದಾರೆ ಅಂಥೇಳಿ ಈಗ ಕಾಂಗ್ರೆಸ್ ಕೂಡ ಮುಂದಾಗಿ ಹೋರಾಟವನ್ನು ಶುರು ಮಾಡಿದೆ. ಮಲ್ಲಿಕಾರ್ಜುನ ಖರ್ಗೆ, ಪ್ರಿಯಾಂಕಾ ಗಾಂಧಿ, ವೇಣುಗೋಪಾಲ್ ಹಾಗೆ ಪವನ್ ಖೇರಾ ಸೇರಿ ಹಲವರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಬಹಳ ದೊಡ್ಡ ಮಟ್ಟದಲ್ಲಿ ಕೇಂದ್ರ ಸರ್ಕಾರಕ್ಕೆ ಹಿನ್ನಡೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಹೋರಾಟ ನಡೀತಾ ಇದೆ. ಮತ್ತು ನೀಟ ಪರೀಕ್ಷೆ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಖಂಡಿಸಿ ನಡೀತಿರುವಂಥ ಹೋರಾಟ ಇದು. ದಿನೇ ದಿನೇ ಪ್ರತಿಭಟನೆಗೆ ಬೆಂಬಲ ಜಾಸ್ತಿ ಆಗ್ತಿದೆ. ಆರಂಭದಲ್ಲಿ ವಾಂಗ್ಚುಕ್ ಬಂದರು, 21 ದಿನ ಸತ್ಯಾಗ್ರಹ ಮಾಡಿದರು. ಅದಾದ ಮೇಲೆ ಜಿರಳೆ ಪಾರ್ಟಿ, ಕಾಕ್ರೋಚ್ ಜನತಾ ಪಾರ್ಟಿ ಅವರು ಬಂದರು. ಭಾಳ ದೊಡ್ಡ ಸಂಖ್ಯೆಯಲ್ಲಿ ಅವ್ರ ಮೇಲೆ ಲಾಠಿ ಚಾರ್ಜ್ ಆಯಿತು. ಈಗ ಅದನ್ನು ಖಂಡಿಸಿ ನವದೆಹಲಿಯ ಪ್ರಧಾನಿ ನಿವಾಸದ ಎದುರು ಪ್ರತಿಭಟನೆ ನಡೀತಾ ಇದೆ. ಮೋದಿ ಹಾಗೆ ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಅನ್ನುವುದನ್ನು ಒತ್ತಿ ಹೇಳ್ತಿದ್ದಾರೆ ಈಗ ಕಾಂಗ್ರೆಸ್ ನಾಯಕರು. ಯಾಕಂತ ಹೇಳಿದ್ರೆ ನಿನ್ನೆ ಸಂಸತ್ ಎದುರು ಪ್ರತಿಭಟನೆ ನಡೆಯುವಂತಹ ವಿದ್ಯಾರ್ಥಿಗಳ ಮೇಲೆ ಯಾವ ರೀತಿ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಆ ರ್ಯಾಪಿಡ್ ಫೋರ್ಸನ್ನು ಇಟ್ಕೊಂಡು ಕೇಂದ್ರ ಸರ್ಕಾರದ ಅಣತಿಯಂತೆ ಈ ರೀತಿಯಾಗಿ ಹಲ್ಲೆ ಆಗಿದೆ. ಯಾಕೆ ಪ್ರಧಾನಿ ಮೌನವಾಗಿದ್ದಾರೆ, ಯಾಕೆ ಮಾತಾಡ್ತಿಲ್ಲ ಅಂತ ರಾಹುಲ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೀಟ್ ಅಕ್ರಮವನ್ನು ಖಂಡಿಸಿ ಏನು CJP ಪಾರ್ಟಿಯವರು ಪ್ರತಿಭಟನೆ ಮಾಡ್ತಿದ್ರು, ದೊಡ್ಡ ಮಟ್ಟದಲ್ಲಿ ಲಾಠಿ ಚಾರ್ಜ್ ಆಯಿತು. ಕೇಂದ್ರ ಸರ್ಕಾರದ ಈ ನಡೆ ಇದೆ ಅಲ್ವಾ, ಇದು ಸರ್ವಾಧಿಕಾರಿ ಧೋರಣೆ. ಇದು ಅಮಾಯಕ ವಿದ್ಯಾರ್ಥಿಗಳನ್ನ ಗುರಿಯಾಗಿಸಿಕೊಂಡು ರಕ್ತ ಬರವಾಗಿ ಹೊಡೆದಿದ್ದಾರೆ. ಈ ಕೂಡಲೇ ಪ್ರಧಾನಿ ಮೋದಿ ರಾಜೀನಾಮೆ ಕೊಡಬೇಕು, ಅಮಿತ್ ಶಾ ಕೂಡ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ನಾಯಕರು ಒತ್ತಾಯವನ್ನು ಮಾಡಿ ಪ್ರಧಾನಿಯವರ ನಿವಾಸದ ರಸ್ತೆಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಯಾಕಂದರೆ ಖಂಡಿತವಾಗ್ಲೂ ಖಂಡನೀಯ ಘಟನೆ. ಯಾಕಂತ ಹೇಳಿದ್ರೆ ಈ ಒಂದು ನೀಟ್ ಅಕ್ರಮದ ಬಗ್ಗೆ ಪ್ರಶ್ನೆ ಮಾಡೋದು ತಪ್ಪ. ಹಾಗಾದರೆ ಸರ್ಕಾರವನ್ನು ಪ್ರಶ್ನೆ ಕೇಳೋದು ನಿಮಗೆ ಎಲ್ಲೋ ಒಂದು ಕಡೆ ಆ ದ್ವಂದ್ವ ನೀತಿ ಏನಿದೆ ಕೇಂದ್ರ ಸರ್ಕಾರದ್ದು, ಇಲ್ಲಿವರೆಗೂ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಪಡೆಯೋಕ್ಕಾಗ್ತಾ ಇಲ್ಲ ಮತ್ತು ಆ ನೊಂದ ಕುಟುಂಬಗಳಿಗೆ ನ್ಯಾಯ ಕೊಡಿಸುವಂಥ ಒಂದು ಕೆಲಸ ಆಗ್ತಾ ಇಲ್ಲ ಅಂಥೇಳಿ ಆರೋಪವನ್ನು ಮಾಡಿ ಪ್ರೊಟೆಸ್ಟನ್ನು ಮಾಡ್ತಿದ್ರು. ಈಗ ಕಾಂಗ್ರೆಸ್ ಕೂಡ ಅದಕ್ಕೆ ಸಾಥನ್ನು ಕೊಡ್ತಾ ಇದೆ. ಇನ್ನು ಕೇಂದ್ರ ಸರ್ಕಾರದ ಈ ಧೋರಣೆಯನ್ನು ಖಂಡಿಸಿ ಮತ್ತೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲಿಕ್ಕೆ ಕಾಂಗ್ರೆಸ್ ನಾಯಕರು ಪ್ಲ್ಯಾನನ್ನು ಮಾಡ್ಕೊಳ್ತಿದ್ದಾರೆ. ಇಡೀ ದೇಶಾದ್ಯಂತ ಹೋರಾಟಕ್ಕೆ ಮುಂದಿನ ದಿನಗಳಲ್ಲಿ ಕರೆಯನ್ನು ಕೊಡ್ತಾರೆ, ಇನ್ಕ್ಲೂಡಿಂಗ್ ಕರ್ನಾಟಕವೂ ಕೂಡ ಸೇರಿದಂತೆ. ಈಗಾಗಲೇ ಈ ಹಿಂದೆ ಪ್ರತಿಭಟನೆಗಳು ನಡೆದಿದ್ದು, ಆದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗಿರಲಿಲ್ಲ. ಜಿರಳೆ ಪಾರ್ಟಿ ಯಾವ ಕರೆ ಕಡಿತೋ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಬೇರೆ ಬೇರೆ ಸಂಘಟನೆಗಳು, ಪಕ್ಷಗಳು, ವಿದ್ಯಾರ್ಥಿಗಳು, ನೊಂದಂಥವರು, ಯಾರ್ಯಾರು ಕೇಂದ್ರ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ರು ಅವರೆಲ್ಲರೂ ಕೂಡ ಬಂದು ಸಾವಿರಾರು ಸಂಖ್ಯೆಯಲ್ಲಿ ಸಂಸತ್ ಎದುರು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾದರು. ಆ ಟೈಮ್ನಲ್ಲಿ ಅರೆ ಸೇನಾ ಪಡೆಯನ್ನು ಪ್ರಯೋಗಿಸಿ ಕೇಂದ್ರ ಸರ್ಕಾರ ಅವ್ರ ಮೇಲೆ ಬಲಪ್ರಯೋಗವನ್ನು ಮಾಡಿಸಿದೆ, ಅಶ್ರುವಾಯುವನ್ನು ಸಿಡಿಸಿದೆ, ರಕ್ತ ಬರೋ ಹಾಗೆ ಎಲ್ಲಿ ಬೇಕಾದಲ್ಲಿ ಮನಸೋ ಇಚ್ಛೆ ಥಳಿಸಿದ್ದಾರೆ. ಇದು ಖಂಡನೀಯ ಅಂಥೇಳಿ ರಾಹುಲ್ ಗಾಂಧಿಯವರು
ಆಕ್ರೋಶ ಹೊರಹಾಕಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರ ವಿರುದ್ಧ. ಜೊತೆಗೆ ಈ ಕೂಡಲೇ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು. ಪ್ರಧಾನಿ ಮೋದಿಯವರು ಮೌನಕ್ಕೆ ಶರಣಾಗಿದ್ದಾರೆ. ಈ ಕೂಡಲೇ ಮಾತಾಡಬೇಕು. ನೀಟ್ ಅಕ್ರಮದ ಬಗ್ಗೆ ಆಳವಾಗಿ ತನಿಖೆ ಮಾಡಬೇಕು. ನಿಮ್ಮ ಸ್ಟ್ಯಾಂಡ್ ಏನು? ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಇನ್ನೂ ಯಾಕೆ ತೆಗೆದುಕೊಂಡಿಲ್ಲ ಅಂಥೇಳಿ ಈಗ ಕಾಂಗ್ರೆಸ್ ನಾಯಕರು ಕೇಂದ್ರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ. Let's go!